ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ ನೋಡೋಣ. ಡಿಟರ್ಮೈನ್ ವೆದರ್ ಈಚ್ ಆಫ್ ದ ಫಾಲೋವಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನಿದೆ, ನಮಗಿಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇದೆಯಲ್ಲ ಅಂತ ಹೇಳಿ ಚೆಕ್ ಮಾಡೋದಿದೆ. ಒಂದು ರಿಲೇಷನ್ ಕೊಟ್ಟಿದ್ದಾರೆ, ಅದನ್ನೇನು ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ದಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ಇಲ್ಲಿ ರಿಲೇಷನ್ದಲ್ಲಿ ಸೆಟ್ ಎ ಏನು ಕೊಟ್ಟಿದ್ದಾರೆ ಅಂದರೆ 1 2 3 ಅಂಥೇಳಿ 14 ಮಟ್ಟ ಏನು ಮಾಡಿದ್ದಾರೆ ಅಂದರೆ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಅದೇ ಥರದಲ್ಲಿ ರಿಲೇಷನ್ದು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಆರ್ ಈಜ್ವಲ್ ಟು ರಿಲೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಸಚ್ ದ್ಯಾಟ್ 3x ಮೈನಸ್ ವೈ ಈಜ್ವಲ್ ಟು 0 ಅಂಥೇಳಿ. ಇದಕ್ಕೋಸ್ಕರ ಒಂದ್ಸಲ ನೀವು ಏನು ಮಾಡಬೇಕಂದ್ರೆ ಇಂಟ್ರೊಡಕ್ಷನ್ ವಿಡಿಯೋನ ಕಂಪಲ್ಸರಿ ನೋಡಬೇಕು. ನೋಡಿದರೆ ಅವಾಗ ಏನಾಗುತ್ತೆ ಅಂದರೆ ತುಂಬ ಈಸಿಯಾಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಕ್ವಶನ್ದಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸೆಟ್ ಕೊಟ್ಟಿದ್ದಾರೆ. ಆ ಸೆಟ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಏನೇನು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಒಂದ್ಸಲ ಇಲ್ಲಿ ನಾನು ಬರ್ಕೋತಾ ಇದ್ದೀನಿ. ಅಪ್ ಟು 14 ಮಟ್ಟ ಏನು ಮಾಡಿದ್ದಾರೆ ಅಂದರೆ ಎಲಿಮೆಂಟ್ಸನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅದೇ ಥರ ರಿಲೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಸಚ್ ದ್ಯಾಟ್ 3x ಮೈನಸ್ ವೈ ಈಜ್ವಲ್ ಟು 0 ಅಂತ ಹೇಳಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಈ ಥರ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಲಕ್ಷ ನೋಡ್ರಿ ಸ್ಟೂಡೆಂಟ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಇದು 3x ಮೈನಸ್ ವೈ ಈಜ್ವಲ್ ಟು 0 ಇದೆಯಲ್ಲ, ಇದನ್ನೇನು ಮಾಡ್ಬೋದು, ವೈ ಈಜ್ವಲ್ ಟು 3x ಅಂಥೇಳಿ ಬರ್ಕೋಬಹುದು. ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ಎಕ್ಸ್ ವ್ಯಾಲ್ಯೂಸನ್ನು 1 2 3 ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ವೈ ವ್ಯಾಲ್ಯೂನು ಇಲ್ಲಿ ಸಿಗುತ್ತೆ. ಅಂದರೆ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರೆಯೋಕ್ಕೆ ಸಾಧ್ಯ ಆಗ್ತೈತೆ ರೀ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಮಾಡ್ತೀನಿ, ನಾನು ಇಲ್ಲಿ ಎಕ್ಸ್ ವ್ಯಾಲ್ಯೂ ಒಂದು ವೇಳೆ 1 ಅಂಥೇಳಿ ಹಾಕಿದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಅಂಥೇಳಿ ಎಕ್ಸ್ ವ್ಯಾಲ್ಯೂ 1 ಅಂತ ಹಾಕಿದಾಗ ವೈ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ 3 ಆಗುತ್ತೆ. ಅದೇ ಥರ ಎಕ್ಸ್ ವ್ಯಾಲ್ಯೂವನ್ನು 2 ಹಾಕಿದಾಗ ವೈ ವ್ಯಾಲ್ಯೂ ಏನಾಗುತ್ತೆ, 3 ಇಂಟು 2 ಅಂದರೆ ಎಷ್ಟಾಯಿತು, 6. ಅದೇ ಥರ ಎಕ್ಸ್ ವ್ಯಾಲ್ಯೂ ಇಲ್ಲಿ 3 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟಾಗ್ತಾ ಇದೆ, ಇಲ್ಲಿ 9 ಆಗ್ತಾ ಇದೆ. ಅದೇ ಥರ ಎಕ್ಸ್ ವ್ಯಾಲ್ಯೂವನ್ನು ನಾನು ಇಲ್ಲಿ 4 ಹಾಕಿದಾಗ ಏನಾಗ್ತಾ ಇದೆ, 3 4 ವೈ ವ್ಯಾಲ್ಯೂ ಎಷ್ಟಾಗ್ತಾ ಇದೆ, 12 ಆಗ್ತಾ ಇದೆ. ಅದೇ ಥರ ಎಕ್ಸ್ ವ್ಯಾಲ್ಯೂವನ್ನು ಇಲ್ಲಿ 5 ಹಾಕಿದೆ ಅಂದರೆ ವೈ ವ್ಯಾಲ್ಯೂ ಎಷ್ಟಾಗ್ತಾ ಇದೆ, 15 ಆಗ್ತಾ ಇದೆ. ಆದರೆ ಇಲ್ಲಿ ಸೆಟ್ದಲ್ಲಿ ಏನು ಮಾಡಿದ್ದಾರೆ, 14ವರೆಗೂ ಅಷ್ಟೇ ಕೊಟ್ಟಿದ್ದಾರೆ. ಇದನ್ನು ಬರೆಯೋ ಅವಶ್ಯಕತೆಯೇ ಇಲ್ಲ. ಅದ್ರ ಸಲುವಾಗಿ ನಾನು ರಿಲೇಷನ್ದಲ್ಲಿ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರೆದಾಗ ಯಾವ್ಯಾವ ಎಲಿಮೆಂಟ್ಸ್ ಇಲ್ಲಿ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರಬೇಕು, 1 3 ಮತ್ತು 2 6 3 9 ಆ್ಯಂಡ್ 4 12. ಇವಾಗ ಏನು ಮಾಡಬೇಕಂದ್ರೆ ನನಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇದೆ ಇಲ್ಲ ಅಂಥೇಳಿ ರಿಫ್ಲೆಕ್ಸಿವ್ ಚೆಕ್ ಮಾಡ್ತಾ ಇದ್ದೀನಿ ನಾನು. ರಿಫ್ಲೆಕ್ಸಿವ್ ರಿಲೇಷನ್ ಇದೇನೋ ಅಥವಾ ಇಲ್ಲೋ ಅಂಥೇಳಿ ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡೋದಿದೆ ಇಲ್ಲಿ ಫಸ್ಟ್ ಒನ್ನು. ಹಾಗಾದರೆ ಇಲ್ಲಿ ರಿಲೇಷನ್ ಆಗಬೇಕಂದ್ರೆ ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲಿ ಎರಡು ಏನಾಗಿರ್ಬೇಕಂದ್ರೆ ನಂದಿಲ್ಲಿ ಸೇಮ್ ಆಗಿರಬೇಕು. ಇಲ್ಲಿ ಸೇಮ್ ಟೈಪ್ ಆಫ್ ಎಲಿಮೆಂಟ್ ಏನಾಗಿರಬೇಕು, ಪ್ರೆಸೆಂಟ್ ಮಾಡಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ಲು ಎ ಆಗಿರಬೇಕು, ಅಥವಾ 1 1 ಆಗಿರಬೇಕು, ಅಥವಾ 2 2 ಈ ಥರ ಸೇಮ್ ಎಲಿಮೆಂಟ್ಸು, ಫಸ್ಟ್ ಎಲಿಮೆಂಟು ಆಮೇಲೆ ಸೆಕೆಂಡ್ ಎಲಿಮೆಂಟು ಆರ್ಡರ್ ಪೇರ್ದಲ್ಲಿ ಬರೆದಾಗ ಎರಡು ಏನಾಗಿರ್ಬೇಕಂದ್ರೆ ಸೇಮ್ ಇರಬೇಕು. ಅದೇ ಥರ ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರಲ್ಲ, ಈ ರಿಲೇಷನ್ದಲ್ಲಿ ಯಾವುದಾದ್ರೂ ನಿಮ್ಮದು 1 1 ಈ ಥರ ಇದೆಯೋ, ಅಥವಾ 2 2 ಈ ಥರ ಇದೆಯೋ, ಅಥವಾ 3 3 ಈ ಥರ ಇದೆಯೋ, ಅಥವಾ 4 4 ಈ ಥರ ಇದೆಯೋ ಅಂತ ಹೇಳಿ ಚೆಕ್ ಮಾಡಬೇಕು. ಈ ಥರನೂ ಇಲ್ಲ ಇಲ್ಲಿ, ಸೊ ಈ ಥರನೂ ಇಲ್ಲ, ಈ ಥರನೂ ಇಲ್ಲ, ಈ ಥರನೂ ಇಲ್ಲ. ಅದಕ್ಕೋಸ್ಕರ ಇದೇನಾಗೋದಿಲ್ಲ ಅಂದರೆ ರಿಫ್ಲೆಕ್ಸಿವ್ ರಿಲೇಷನ್ ಆಗೋಲ್ಲ. ಅದ್ರ ಸಲುವಾಗಿ ಇಲ್ಲಿ ಬರೀಬೇಕು, ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಇವಾಗ ನೆಕ್ಸ್ಟು ನಂಗೆ ಚೆಕ್ ಮಾಡೋದಿದೆ ಏನಂದರೆ ಸಿಮೆಟ್ರಿಕ್ ರಿಲೇಷನ್ ಅಂದರೆ ನನಗೆ ಗೊತ್ತಿದೆ. ಇಲ್ಲಿ ಏನಂದರೆ ಇಲ್ಲಿ ಯಾವ ಥರ ಫಾರ್ಮ್ದಲ್ಲಿ ಇರಬೇಕಂದ್ರೆ ಆರ್ಡರ್ ಪೇರ್ದಲ್ಲಿ ಬರೆದಾಗ ಎ ಬಿನೂ ಒಂದು ರಿಲೇಷನ್ದಲ್ಲಿರಬೇಕು. ಅದೇ ಥರ ಏನಾಗಿರ್ಬೇಕಂದ್ರೆ ಬಿ ಎನೂ ಏನಾಗಿರಬೇಕು, ರಿಲೇಷನ್ದಲ್ಲಿ ಇರಬೇಕು ಅಂತಂದಿದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲು, ಇಲ್ಲಿ 1 3 ಅಂತ ಹೇಳಿ ತಗೋತೀನಿ ನಾ. 1 3 ಇದೇನಾಗಿದೆ, ರಿಲೇಷನ್ದಲ್ಲಿ ಇದೆ ಇವಾಗ. ಅದೇ ಥರ 3 1 ಇಲ್ಲಿ ಇಲ್ಲ. ಅದ್ರಗೋಸ್ಕರ ಇದು ಏನಾಗೋದಿಲ್ಲ, ಸಿಮೆಟ್ರಿಕ್ ರಿಲೇಷನ್ ಆಗೋದಿಲ್ಲ. ಬರೀ ಯಾವುದೋ ಒಂದು ಚೆಕ್ ಮಾಡಿದ್ರೆ ಇಲ್ಲ, ಪ್ರತಿಯೊಂದು ಚೆಕ್ ಮಾಡಿ ಯಾವುದಾದ್ರೂ ಇಲ್ಲ ಅಂತಂದರೆ ಬರಿಬಹುದು. ಇದನ್ನೇ ಬರಿಬೇಕಂತಿಲ್ಲ. ಒಂದು ವೇಳೆ ನೀವು ಈ ಥರನೂ ಬರೆದ್ರೂ ನಡೆಯುತ್ತೆ. 2 6 ಬಿಲಾಂಗ್ಸ್ ಟು ಆರ್ ಇದೆ. ಅದೇ ಥರ 6 2 ಇದೇನಾಗಿಲ್ಲ, ರಿಲೇಷನ್ದಲ್ಲಿ ಇಲ್ಲ. ಅದ್ರ ಸಲುವಾಗಿ ಇದೇನಾಗೋದಿಲ್ಲ, ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಒನ್ ಇದೆ ನಂದು ಥರ್ಡ್ ಒನ್ನು, ಟ್ರಾನ್ಸಿಟಿವ್
ರಿಲೇಷನ್. ಇದರಲ್ಲಿ ನನಗೆ ಗೊತ್ತಿದೆ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರೆದಾಗ ಎ ಮತ್ತು ಬಿ ಏನಾಗಿರಬೇಕು, ರಿಲೇಷನ್ದಲ್ಲಿರಬೇಕು. ಅದೇ ಥರ ಬಿ ಮತ್ತು ಸಿನೂ ರಿಲೇಷನ್ದಲ್ಲಿರಬೇಕು. ಅದೇ ಥರ ಏನಾಗಿರಬೇಕು, ಇಲ್ಲಿದು ಮತ್ತು ಇದು ಏನಾಗಿರಬೇಕು, ಎ ಸಿನೂ ಏನಾಗಿರ್ಬೇಕಂದ್ರೆ ಇಲ್ಲಿ ಆಗಿರಬೇಕು. ಇಲ್ಲಿ ನಾನು ತಗೋತಾ ಇದ್ದೀನಿ. ಇಲ್ಲಿ ಫಸ್ಟ್ ಏನಾಗಿದೆ 1 3 ಅಂಥೇಳಿ 1 3 ಏನಿದೆ ರಿಲೇಷನ್ದಲ್ಲಿದೆ. ಅದೇ ಥರ 3 9 ಏನಾಗ್ತಾ ಇದೆ ರಿಲೇಷನ್ದಲ್ಲಿದೆ. ಅದೇ ಥರ 1 9 ರಿಲೇಷನ್ದಲ್ಲಿದೆನಾ, ಆಗ್ತಾ ಇಲ್ಲ. ಸೊ ಇಲ್ಲಿ ಬರಿತಾ ಇದ್ದೀನಿ ನಾನಿಲ್ಲಿ 1 ಮತ್ತು 3 ರಿಲೇಷನ್ದಲ್ಲಿ ಇದೆ. ಅದೇ ಥರ 3 9 ರಿಲೇಷನ್ದಲ್ಲಿದೆ. ಆದರೆ ಇಲ್ಲಿ 1 9 ರಿಲೇಷನ್ದಲ್ಲಿ ಇಲ್ಲ. ಅದಕ್ಕೋಸ್ಕರ ಇದು ಏನಾಗೋದಿಲ್ಲ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಫಸ್ಟ್ ಕ್ವಶನ್ದಲ್ಲಿ ಏನಾಗ್ತಾ ಇದೆ ನಿಮ್ಮದಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಯಾವುದೂ ಆಗ್ತಾ ಇಲ್ಲ. ಇವಾಗ ಸೆಕೆಂಡ್ ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಸೆಕೆಂಡ್ ಕ್ವಶನ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಮಗೆ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅದೊಂದು ಸಲ ಓದೋಣ. ರಿಲೇಷನ್ ಆರ್ ಇನ್ ದ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್ ಡಿಫೈನ್ ಆ್ಯಸ್ ರಿಲೇಷನ್ x and y such that y is equal to x plus 5 and x is less than 4 ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇಲ್ಲಿ ಫಸ್ಟು ಒಂದು ಸೆಟ್ ಕೊಟ್ಟಿದ್ದಾರೆ. ಯಾವ ಥರ ಸೆಟ್ ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ ಸೆಟ್ ಕೊಟ್ಟಿದ್ದಾರೆ. ನ್ಯಾಚುರಲ್ ನಂಬರ್ಸ್ ಯಾವ್ಯಾವಿದೆ ಇಲ್ಲಿ 1 2 3 4 ನಂಬರ್ಸ್ ಇಲ್ಲಿ ಕೊಟ್ಟಿಲ್ಲ. ಅಪ್ ಟು ಇನ್ಫಿನಿಟಿವರೆಗೂ ಏನಿದೆ ನಂಬರ್ಸ್ ಇದೆ ಇಲ್ಲಿ. ಮತ್ತೊಂದು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ. ರಿಲೇಷನ್ದಲ್ಲಿ ಏನು ಕೊಟ್ಟಿದ್ದಾರೆ ಕಂಡೀಷನ್ನು, y is equal to ರಿಲೇಷನ್ದಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, y is equal to x plus 5 ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ಎಕ್ಸ್ ವ್ಯಾಲ್ಯೂ ಏನಿದೆ ಲೆಸ್ ದ್ಯಾನ್ 4 ಇದೆ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ಲೆಸ್ ದ್ಯಾನ್ 4. ಅಂದರೆ ಎಷ್ಟಾಯ್ತು ಇಲ್ಲಿ 1 2 3 ವ್ಯಾಲ್ಯೂಸ್ ಇದೆ. ಇವಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ನಾನು 1 2 3 ಹಾಕಿದಾಗ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಗುತ್ತಲ್ಲ, ಅದು ಎಕ್ಸ್ ಮತ್ತು y ವ್ಯಾಲ್ಯೂವನ್ನು ಏನು ಮಾಡ್ತೀನಿ ನಾನು ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರೀತೀನಿ. ಎಕ್ಸ್ ವ್ಯಾಲ್ಯೂವನ್ನು ಏನು ಮಾಡ್ತೀನಿ ನಾನಿಲ್ಲಿ 1 plus 5. ಎಕ್ಸ್ ವ್ಯಾಲ್ಯೂವನ್ನು ನಾನಿಲ್ಲಿ 1 ತೊಗೊಂಡಾಗ y ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 6 ಬರ್ತಾ ಇದೆ. ಎಕ್ಸ್ ವ್ಯಾಲ್ಯೂವನ್ನು 2 ತೊಗೊಂಡಾಗ y ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 7 ಬರ್ತಾ ಇದೆ. ಎಕ್ಸ್ ವ್ಯಾಲ್ಯೂವನ್ನು ನಾನಿಲ್ಲಿ 3 ತೊಗೊಂಡಾಗ y ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 3 plus 5 is equal to y ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 8 ಬರ್ತಾ ಇದೆ. ಇದನ್ನು ಒಂದು ರಿಲೇಷನ್ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರೆದಾಗ 1 6 ಇದು ಎಷ್ಟಾಗ್ತಾ ಇದೆ, 2 7 ಇದು ಎಷ್ಟಾಗ್ತಾ ಇದೆ, 3 8 ಈ ಥರ ಬರಿಬೋದು. ಇವಾಗ ನನಗೇನು ಮಾಡಬೇಕಂದ್ರೆ ನಂದು ಇಂಪಾರ್ಟೆಂಟು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಇದೆಯೋ ಇಲ್ಲೋ ಅಂಥೇಳಿ ಚೆಕ್ ಮಾಡೋದಿದೆ. ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನಿಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡ್ತಾ ಇದ್ದೀನಿ. ರಿಫ್ಲೆಕ್ಸಿವ್ ರಿಲೇಷನ್ದಲ್ಲಿ ಏನಾಗಿರ್ಬೇಕಂದ್ರೆ ಎರಡು ಎಲಿಮೆಂಟ್ಸ್ ಏನಾಗಿರ್ಬೇಕಂದ್ರೆ ಸೇಮ್ ಆಗಿರಬೇಕು. ಅದಂದರೆ ಅಲ್ಲಿ ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಆದರೆ ನಂದು ಇಲ್ಲಿ ಏನಾಗ್ತಾ ಇದೆ 1 6 ಇದೇನಾಗ್ತಾ ಇದೆ ಸೇಮ್ ಇಲ್ಲ. ಅದ್ರ ಸಲುವಾಗಿ ಇದೇನಾಗ್ತಾ ಇಲ್ಲ ಅಂದರೆ ಇಲ್ಲಿ ನಂದು ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ಇಲ್ಲಿ ಬರಿತಾ ಇದ್ದೀನಿ, ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ನಂದು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸಿಮೆಟ್ರಿಕ್ಕನ್ನು ಕಂಡುಹಿಡಿತಾ ಇದ್ದೀನಿ. ಸಿಮೆಟ್ರಿಕ್ ರಿಲೇಷನ್ದಲ್ಲಿ ಏನಿದೆ, ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಎ ಮತ್ತು ಬಿನೂ ಆರ್ಡರ್ ಪೇರ್ದಲ್ಲಿ ಇರ್ತಕ್ಕಂಥದ್ದು ರಿಲೇಷನ್ದಲ್ಲಿರಬೇಕು. ಅದೇ ಥರ ಬಿ ಏನು ಏನಾಗಿರ್ಬೇಕಂದ್ರೆ ರಿಲೇಷನ್ದಲ್ಲಿರಬೇಕು. ಆದರೆ ಇಲ್ಲಿ ಒಂದು ಎಕ್ಸಾಂಪಲ್ 1 6 ಏನಿದೆ ರಿಲೇಷನ್ದಲ್ಲಿದೆ. ಆದರೆ 6 1 ಏನಾಗ್ತಾ ಇಲ್ಲ ರಿಲೇಷನ್ದಲ್ಲಿ ಇಲ್ಲ. ಅದರ ಸಲುವಾಗಿ ಇದೇನಾಗ್ತಾ ಇಲ್ಲ, ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ಲಾಸ್ಟ್ ಒನ್ ಇವಾಗ ನಾನು ಚೆಕ್ ಮಾಡೋದಿದೆ ಯಾವುದಂದರೆ ಅದು ಟ್ರಾನ್ಸಿಟಿವ್ ರಿಲೇಷನ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಇದರಲ್ಲಿ ಎ ಮತ್ತು ಬಿ ಏನಾಗಿರಬೇಕು ಆರ್ಡರ್ ಪೇರ್ ಫಾರ್ಮ್ದಲ್ಲಿರಬೇಕು. ಅದೇ ಥರ ಬಿ ಸಿನೂ ಏನಾಗಿರ್ಬೇಕಂದ್ರೆ ರಿಲೇಷನ್ದಲ್ಲಿರಬೇಕು. ಅದೇ ಥರ ಎ ಸಿ ಆಲ್ಸೋ ಏನಾಗಿರ್ಬೇಕಂದ್ರೆ ಇಲ್ಲಿ ರಿಲೇಷನ್ದಲ್ಲಿರಬೇಕು. ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ ನಾನಿಲ್ಲಿ 1 6 ಏನಾಗ್ತಾ ಇದೆ ರಿಲೇಷನ್ದಲ್ಲಿದೆ. ಅದೇ ಥರ 6ದಿಂದ ಯಾವುದೂ ಇಲ್ಲಿ ಸ್ಟಾರ್ಟ್ ಆಗುವಂಥ ಎಲಿಮೆಂಟ್ ಇಲ್ಲವೇ ಇಲ್ಲ. ಅದ್ರ ಸಲುವಾಗಿ ಏನಾಗ್ತಾ ಇಲ್ಲ, 1ದಿಂದ ಯಾವುದೇ ಇಲ್ಲಿ ಎಲಿಮೆಂಟ್ಸ್ ಆಗೋದೇ ಇಲ್ಲ ನಮ್ಮದು. ಅದ್ರ ಸಲುವಾಗಿ ಇದು ಏನಾಗಲ್ಲ, ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್. ಈ ಸೆಕೆಂಡ್ದಲ್ಲಿ ಕ್ವಶನ್ದಲ್ಲಿ ಏನಾಗೋದಿಲ್ಲ, ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ, ಸಿಮೆಟ್ರಿಕ್ ಆಗೋದಿಲ್ಲ, ಟ್ರಾನ್ಸಿಟಿವ್
ಆಗೋದಿಲ್ಲ. ಇವಾಗ ಥರ್ಡ್ ಕ್ವಶನ್ ಚೆಕ್ ಮಾಡು. ಇವಾಗ ಥರ್ಡ್ ಕ್ವಶನ್ಸ್ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋದಿದೆ ನನಗೆ. ರಿಲೇಷನ್ ಆರ್ ಇನ್ ದ ಸೆಟ್ ಈಜ್ವಲ್ ಟು 1 2 3 4 5 6 ಅಂತೇಳಿ ಒಂದು ಸೆಟ್ ಕೊಟ್ಟಿದ್ದಾರೆ. ಸೆಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 1 2 3 4 5 6 ಅಂಥೇಳಿ ಒಂದು ರಿಲೇಷನನ್ನು ಕೊಟ್ಟಿದ್ದಾರೆ. ಅದೇ ಥರ ಒಂದು ರಿಲೇಷನ್ದಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ವೈ ಸಚ್ ದ್ಯಾಟ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂಥೇಳಿ ಕೊಟ್ಟಿದ್ದಾರೆ. ಇದರರ್ಥ ಇದರರ್ಥ ಏನಂದರೆ ವೈ ಡಿವಿಸಿಬಲ್ ಬೈ ಎಕ್ಸ್ ಅಂದರೆ ವೈ ಡಿವಿಸಿಬಲ್ ಬೈ ಎಕ್ಸ್ ಏನಾಗಿರ್ಬೇಕಂದ್ರೆ ಇಲ್ಲಿ ವೈ ಡಿವಿಸಿಬಲ್ ಆಗಿರಬೇಕು ಇದರಿಂದ ಎಕ್ಸ್ದಿಂದ. ಆ ಥರ ಇಲ್ಲಿ ಒಂದು ರಿಲೇಷನ್ದಲ್ಲಿ ಬರಿಬೇಕಾದ್ರೆ ನನಗಿಲ್ಲಿ ಏನಾಗುತ್ತಂದರೆ ಇಲ್ಲಿ ಇದರ ಅರ್ಥ ಇಲ್ಲಿ ಮತ್ತೊಂದು ಹೇಳಬೇಕಂದ್ರೆ ಇಲ್ಲಿ ಒಂದು ಸೆಟ್ ಇದೆ ಅಂತ ತಿಳ್ಕೊರಿ. ಇದು 1 2 3 4 5 6 ಇದೇ ಥರ ಮತ್ತೊಂದು ಸೆಟ್ಟನ್ನು ಮತ್ತೊಂದು ಸಲ ಬರ್ಕೋತೀನಿ ನಾನಿಲ್ಲಿ 1 2 3 4 5 6 ಅಂತೇಳಿ. ಇವಾಗ ರಿಲೇಷನ್ ಫಾರ್ಮ್ದಲ್ಲಿ ಬರಿಬೇಕಂದ್ರೆ ಏನಾಗಿರ್ಬೇಕಂದ್ರೆ ಎ ಇಂಟು ಎ ಆಗಿರಬೇಕು. ಇದು ಎ ಇಂಟು ಎ ಆಗಿರಬೇಕು. ಆದರೆ ಇಲ್ಲಿ ಕಂಡೀಷನ್ ಏನಿದೆ ಅಂದರೆ ನಿಮ್ಮದು ಎಕ್ಸ್ ಕಾಮ ವೈ ಡಿವಿಸಿಬಲ್ ಬೈ ಎಕ್ಸ್ ಅಷ್ಟೇ ಇಲ್ಲಿ ರಿಲೇಷನ್ದಲ್ಲಿ ಬರೀತಿರಬೇಕು. ಅಂದರೆ 1 ಡಿವೈಡೆಡ್ ಬೈ 1 ಆಗೋಕ್ಕೆ ಸಾಧ್ಯ ಇದೆ, ಅಥವಾ 1 ಡಿವೈಡೆಡ್ ಬೈ 2 ಆಗೋಕ್ಕೂ ಸಾಧ್ಯ ಇದೆ. ಅಂದರೆ 2 ಡಿವೈಡೆಡ್ ಬೈ 1 ಅಂಥೇಳಿ ಬರಿಬೋದು. ಅಂದರೆ ಏನಾಗ್ತಾ ಇದೆ ಇಲ್ಲಿ ಎಕ್ಸ್ 1 ಅಂಥೇಳಿ ಹಾಕಿದಾಗ ಇಲ್ಲಿ 1 ಅಂಥೇಳಿ ಬರೋದನ್ನು ನಡೆಯುತ್ತೆ. ಅದೇ ಥರ ಇಲ್ಲಿ 1 ಇದ್ದಾಗ ಇಲ್ಲಿ 2 ಅಂಥೇಳಿ ಹಾಕಿದ್ರೂ ಆನ್ಸರ್ ಏನಾಗುತ್ತೆ ಡಿವಿಸಿಬಲ್ ಆಗುತ್ತೆ. 1 ದಿಂದ ಯಾವುದೇ ನಂಬರನ್ನು ನಾನು ಡಿವಿಷನ್ ಮಾಡಿದಾಗ ಅದು ಸೇಮ್ ನಂಬರೇ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮದು 1 2 ಆಮೇಲೆ 1 3 1 4 1 5 1 6 ಅಂಥೇಳಿ ಬರಿಬೋದು. ಇದು 1 ಏನು ಮಾಡುತ್ತೆ ಈ ನಂಬರ್ಸ್ಗೆಲ್ಲ ಏನು ಮಾಡುತ್ತೆ ಡಿವೈಡ್ ಮಾಡುತ್ತೆ ಅಂತ ಹೇಳಿ ಆಗ್ತದೆ. ನೆಕ್ಸ್ಟ್ ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಎಲಿಮೆಂಟ್ಸ್ದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಮೇಲ್ಗಡೆ 4 ಅಂತ ಹೇಳಿ ಇತ್ತಂದರೆ ಕೆಳಗಡೆ 2 ಅಂತ ಹೇಳಿ ಬರೆದ್ಬಿಟ್ಟು ಅದನ್ನು ಡಿವೈಡ್ ಮಾಡ್ಬೋದು. ಅಥವಾ ಇಲ್ಲಿ 1 1 ಅಂತ ಹೇಳಿ ಬರೆದಿದೆಯಲ್ಲ ಇಲ್ಲಿ 2 2 ಅಂತ ಹೇಳಿ ಡಿವೈಡ್ ಮಾಡ್ಬೋದು. 3 3 ಇಲ್ಲಿ 1 1 ಆಗಿದೆ, ಇವಾಗ 2 2 ಅಂತ ಹೇಳಿ ಬರಿಬೋದು. 3 3 ಅಂತ ಹೇಳಿ ಬರಿಬೋದು. 4 4 5 5 6 6 ಅಂತ ಹೇಳಿ ಈ ಥರನೂ ಬರಿಬೋದು. ಮತ್ತೊಂದು ಇಲ್ಲಿ ವೈ ಡಿವಿಸಿಬಲ್ ಬೈ ಎಕ್ಸ್ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಟರ್ಮ್ನಂದು 4 ಇದ್ದಾಗ ಕೆಳಗಡೆ ಟರ್ಮನ್ನು 2 ಅಂತ ಹೇಳಿ ಬರಿಬೋದು. ಕೆಳಗಡೆ ಟರ್ಮ್ ಏನಿದೆ ನಂದಿಲ್ಲಿ 2 ಇದ್ದಾಗ ಮೇಲ್ಗಡೆ ಟರ್ಮು 4 ಅಂತ ಹೇಳಿ ಬರಿಬೋದು. ಮತ್ತೊಂದು ಇಲ್ಲಿ ಕೆಳಗಡೆ ಟರ್ಮು 2 ಇದ್ದಾಗ ಮೇಲ್ಗಡೆ ಟರ್ಮು 6 ಅಂತ ಹೇಳಿನೂ ಬರಿಬೋದು. ಮತ್ತೊಂದು ಯಾವುದಾಗುತ್ತೆ ಅಂದರೆ ಇಲ್ಲಿ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಡಿವಿಸಿಬಲ್ ಫಾರ್ಮ್ದಲ್ಲಿ ಬರಿಬೇಕಂದ್ರೆ ಇಲ್ಲಿ ಮತ್ತೊಂದು 3 ಮತ್ತು 6 ಇಲ್ಲಿ 6 ಇದ್ದಾಗ ಇಲ್ಲಿ 3 ಒಂದು ಬರಿಬೋದು. ಟೋಟಲ್ ಆಗಿ ಇಷ್ಟು ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇದೊಂದು ಎಲಿಮೆಂಟ್ ಇಲ್ಲಿದೆ ಒಂದು ಎಲಿಮೆಂಟ್ ತೊಗೊಂಡು ಬರೆದ್ಬಿಟ್ರೆ ಇಷ್ಟೊಂದು ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಬರಿಬೋದು ನಾವು. ಇವಾಗ ನಾನು ಈಸಿಯಾಗಿ ಏನು ಮಾಡ್ತೀನಿ ಅಂದರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಇದೆಯಲ್ಲ ಅಂಥೇಳಿ ಚೆಕ್ ಮಾಡೋದಿದೆ. ಫಸ್ಟ್ ಒನ್ ಏನಿದೆ ರಿಫ್ಲೆಕ್ಸಿವ್ದಲ್ಲಿ ಏನಾಗಿರ್ಬೇಕಂದ್ರೆ ನಂದು ಎರಡು ಎಲಿಮೆಂಟ್ಸ್ ಏನಾಗಿರ್ಬೇಕಂದ್ರೆ ಸೇಮ್ ಆಗಿರಬೇಕು. ಇಲ್ಲಿ 1 2 3 4 5 6 ಇದೆ, ಯಾವ್ದು ಬೇಕಾ ತೊಗೊರಿ. 1 1 ತೊಗೊರಿ, 2 2 3 3 4 4 5 5 6 6 ಎಲ್ಲ ಏನಾಗ್ತಾ ಇದೆ ಅಂದರೆ ಈ ಫಾರ್ಮ್ದಲ್ಲಿ ಇರಬೇಕು. ಎಲ್ಲ ಇದೆ ಇಲ್ಲಿ, ಇದು ಇದೆ, ಇದು ಇದೆ, ಇದು ಇದೆ. ಇಲ್ಲಿ 2 2 ಬಿಲಾಂಗ್ಸ್ ಟು ಆರ್ ಆಗ್ತಾ ಇದೆ, 3 3 ಬಿಲಾಂಗ್ಸ್ ಟು ಆರ್ ಆಗ್ತಾ ಇದೆ. ಯಾವುದು ಎಷ್ಟು ಎಲಿಮೆಂಟ್ ಕೊಟ್ಟಿದ್ದಾರಲ್ಲ 1 1 ಆಗ್ತಾ ಇದೆ, 2 2 ಇದೆ, ಇಲ್ಲಿ 3 3 ಇದೆ, 4 4 ಇದೆ, 5 5 ಇದೆ, 6 6 ಇದೆ. ಇದೆಲ್ಲ ರಿಲೇಷನ್ದಲ್ಲಿ ಇರೋದ್ರಿಂದ ಇದೇನಾಗ್ತಾ ಇದೆ ಅಂದರೆ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ತಾ ಇದೆ. ಇದೇನಿದೆ ಇಟ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಒನ್ ಇವಾಗ ನಂದು ಏನು ಚೆಕ್ ಮಾಡೋದಿದೆ ಅಂದರೆ ಇಲ್ಲಿ ಸಿಮೆಟ್ರಿಕ್ ಚೆಕ್ ಮಾಡೋದಿದೆ. ಸಿಮೆಟ್ರಿಕ್ದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ನನ್ನ ಕಂಡೀಷನ್ ಏನಿದೆ ಎ ಬಿ ಆಗಿರಬೇಕು. ಅದೇ ಥರ ಬಿ ಮತ್ತು ಎನು ಒಂದು ರಿಲೇಷನ್ದಲ್ಲಿ ಇರಬೇಕಂತ ಹೇಳಿದೆ. ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ತೊಗೋತೀನಿ ನಾನು. ಇಲ್ಲಿ ಯಾವುದಂದರೆ ಇಲ್ಲಿ 2 4 ಅಂತ ಹೇಳಿ ತೊಗೋತೀನಿ ಅಂತ ತಿಳ್ಕೊಳ್ಳಿ. 4 2 ಇದೆ ಏನು ಚೆಕ್ ಮಾಡಬೇಕು. ಇಲ್ಲಿ ಇಲ್ಲ, ಇಲ್ಲಿ ಏನು ಬರ್ತಾ ಇದ್ದೀನಿ ನಾನು 2 4 ಆಮೇಲೆ 4 2 ಇಲ್ಲ ಅಂಥೇಳಿ. ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರಲ್ಲ 1 1 ಮತ್ತು ಅದ್ರದ್ದು 1 1 ಬರೋದ್ರೂ ಅದು ಏನಾಗುತ್ತೆ ಸಿಮೆಟ್ರಿಕ್ ಆಗುತ್ತೆ. ಆದರೆ ನಾನು ಯಾವುದು ಬೇಕಾದ ತೊಗೊಂಡ್ರೂ ಎಲ್ಲದರಲ್ಲಿ ಏನಾಗ್ತಿರ್ಬೇಕಂದ್ರೆ ಸಿಮೆಟ್ರಿಕ್ ಆಗ್ತಿರಬೇಕು. ಯಾವುದಾದ್ರೂ ಒಂದರಲ್ಲಿ ಆಗಲಿಲ್ಲ ಅಂದರೆ ಅದು ಸಿಮೆಟ್ರಿಕ್ ಆಗೋದೇ ಇಲ್ಲ. ಅಥವಾ ನಾನು ಇಲ್ಲಿ ಮತ್ತೊಂದು ಯಾವುದಂದ್ರೆ ಇಲ್ಲಿ 2 6 ಅಂತ ಹೇಳಿ ತೊಗೋತೀನಿ. 2 6 ಅಂತ ಹೇಳಿ ತೊಗೊಂಡಾಗ 6 2 ಇದೆಯಾ ಅಥವಾ ಇಲ್ಲಿ ಚೆಕ್ ಮಾಡಬೇಕು. ಅಂದರೆ ಅದು ಇಲ್ಲ, ಅದರ ಸಲುವಾಗಿ ಇದು ಏನಾಗ್ತಾ ಇಲ್ಲ ಅಂದರೆ ಇಲ್ಲಿ ಸಿಮೆಟ್ರಿಕ್ ಆಗ್ತಾ ಇಲ್ಲ. ಸೊ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್.
ನೆಕ್ಸ್ಟ್ ಒನ್ ಇವಾಗ ಲಾಸ್ಟ್ ಒನ್ ನಂದು ಯಾವುದಂದ್ರೆ ಇಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ ಚೆಕ್ ಮಾಡೋದಿದೆ. ಟ್ರಾನ್ಸಿಟಿವ್ ರಿಲೇಷನ್ ಚೆಕ್ ಮಾಡೋದಿದೆ. ಇಲ್ಲಿ ಏನಾಗಿರ್ಬೇಕಂದ್ರೆ ಆರ್ಡರ್ ಫೇರ್ ಫಾರ್ಮ್ದಲ್ಲಿ ಇರಬೇಕು ಒಂದು ರಿಲೇಷನು, ಮತ್ತೊಂದು ಏನಾಗಿರ್ಬೇಕಂದ್ರೆ ಅಲ್ಲಿ ಈ ಫಾರ್ಮ್ದಲ್ಲಿ ಇರಬೇಕು. ಅದೇ ಥರ ಈ ಎ ಸಿನೂ ಏನಾಗಿರ್ಬೇಕಂದ್ರೆ ಇಲ್ಲಿ ಇರಬೇಕಂತ ಹೇಳಿ ಇದೆ. ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನಿಲ್ಲಿ 2 4 ಅಂತ ಹೇಳಿ ತೊಗೋತೀನಿ ಅಂತ ತಗೋರಿ. 2 4 ದಿಂದ ಯಾವುದಿದೆ ಇಲ್ಲಿ ನೆಕ್ಸ್ಟ್ 4 ದಿಂದ ಸ್ಟಾರ್ಟ್ ಆಗೋದು 4 4 ಇದೆ. ಅಂದರೆ ಏನಾಯಿತು 2 ಮತ್ತು 4 ಏನಾಗ್ತಾ ಇದೆ ಇಲ್ಲಿ ಆಲ್ರೆಡಿ ಇಲ್ಲಿದೆ. ಅದ್ರ ಸಲುವಾಗಿ ಏನಾಗ್ತಾ ಇದೆ ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಾ ಇದೆ. ಅಥವಾ ನೀವು ಬೇರೆ ಯಾವುದಾದ್ರೂ ತೊಗೊರಿ 1 2 ಅಂತ ಹೇಳಿ ತೊಗೊರಿ. 1 2 ಅಂದಾಗ ಇಲ್ಲಿ 2 6 ಅಂತ ಹೇಳಿ ತೊಗೋತೀರಾ ನೀವು. ಹಾಗಾದರೆ 1 ಮತ್ತು 6 ಇದೆಯಾ ಇಲ್ಲಿ ಇದೆ. ಯಾವುದು ಬೇಕಾದರೂ ಇಲ್ಲಿ ತೊಗೊಂಡ್ಬಿಟ್ಟು ನೀವು ಮಾಡಿರಿ, ಅದೇನಾಗುತ್ತೆ ಅಂದರೆ ಇಲ್ಲಿ ಟ್ರಾನ್ಸಿಟಿವ್ ಆಗ್ತಾ ಇದೆ ಇಲ್ಲಿ. ಅಥವಾ 1 3 ಅಂತ ಹೇಳಿ ತೊಗೊರಿ. 1 3 ಅಂತ ಹೇಳಿ ತೊಗೊಂಡಾಗ ಏನು ಮಾಡ್ತೀನಿ ನಾನು ಇಲ್ಲಿ 3 3 ಅಂತ ಹೇಳಿ ತೊಗೊಂಡಾಗ ಏನಾಗ್ತು 1 3 ಅಂತ ಹೇಳಿ ಬರುತ್ತೆ. ಅಥವಾ 1 3ದಿಂದ ಏನಾಗ್ತಾ ಇದೆ ಮತ್ತು 3 6 ಅಂತ ಹೇಳಿ ತೊಗೋತೀನಿ. 1 6ನೂ ಏನಿದೆ ನಂದು ಇಲ್ಲಿ ಇದೆ. ಇದು ಏನಾಗ್ತಾ ಇದೆ ಅಂದರೆ ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಾ ಇದೆ. ನೀವು ಯಾವ್ದು ಬೇಕಾದ್ರೂ ತೊಗೋರಿ. 1 2 ಏನಾಗ್ತಾ ಇದೆ ಆಲ್ರೆಡಿ ರಿಲೇಷನ್ದಲ್ಲಿದೆ. ಇವಾಗ ಏನಾಯಿತು 1 2 ರಿಲೇಷನ್ದಲ್ಲಿ. ಇವಾಗ 2ದಿಂದ ಯಾವುದಾದ್ರೂ ತೊಗೋರಿ. 2ದಿಂದ 2 4 ಅಂತ ಹೇಳಿ ತೊಗೋತೀನಿ ನಾನು. 2 4 ಏನಾಗ್ತಾ ಇದೆ ರಿಲೇಷನ್ದಲ್ಲಿದೆ. ಅದೇ ಥರ ಇವಾಗ 1 4 ಏನಾಗಿರ್ಬೇಕಂದ್ರೆ ಇಲ್ಲಿ ರಿಲೇಷನ್ದಲ್ಲಿ ಇರಬೇಕು. 1 4 ಇದೆನಾ ಅಥವಾ ಇಲ್ಲಿ ಇದೆ. ಅದ್ರ ಸಲುವಾಗಿ ಇದೇನಾಗ್ತಾ ಇದೆ ಇಟ್ ಈಸ್ ಆಲ್ಸೋ ಟ್ರಾನ್ಸಿಟಿವ್ ರಿಲೇಷನ್. ಇದು ಥರ್ಡ್ ಕ್ವಶನ್ದಲ್ಲಿ ಏನಾಗ್ತಾ ಇದೆ ನಂದು ರಿಫ್ಲೆಕ್ಸಿವ್ ಆಗ್ತಾ ಇದೆ, ಸಿಮೆಟ್ರಿಕ್ ಆಗ್ತಾ ಇಲ್ಲ, ಮತ್ತು ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಾ ಇದೆ. ಇವಾಗ ಫೋರ್ತ್ ಕ್ವಶನನ್ನು ನೋಡೋಣ. ಫೋರ್ತ್ ಕ್ವಶನ್ದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಫಸ್ಟಿಗೆ ರಿಲೇಷನ್ ಆರ್ ಇನ್ ದ ಸೆಟ್ ಜೆಡ್ ಆಫ್ ಆಲ್ ಇಂಟಿಜರ್ಸ್ ಡಿಫೈನ್ಡ್ ಆ್ಯಸ್ ಆರ್ ಈಸ್ ಎ ರಿಲೇಷನ್ ಗಿವನ್ ಕಂಡೀಷನ್ ಎಕ್ಸ್ ಆ್ಯಂಡ್ ವೈ ರಿಲೇಷನ್ ಸಚ್ ದ್ಯಾಟ್ ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟಿಜರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಸೆಟ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಇಂಟಿಜರ್ಸ್ ಕೊಟ್ಟಿದ್ದಾರೆ. ಇಂಟಿಜರ್ಸ್ದಲ್ಲಿ ಏನಾಗ್ತಾ ಇದೆ ನಂದು ಇಲ್ಲಿ ಪಾಸಿಟಿವ್ ವ್ಯಾಲ್ಯೂನೂ ಇರುತ್ತೆ ಮತ್ತು ನೆಗೆಟಿವ್ ವ್ಯಾಲ್ಯೂನೂ ಇರುತ್ತೆ. ಇಲ್ಲಿ ಏನು ಮಾಡ್ತೀನಿ ನಾನು ನೆಗೆಟಿವ್ ವ್ಯಾಲ್ಯೂನೂ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಇದನ್ನ ಇಂಟಿಜರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಮೈನಸ್ ವೈ ಯಾವಾಗಲೂ ಏನಾಗಿರ್ಬೇಕಂದ್ರೆ ಏನು ಬೇಕಾದ್ ಮಾಡಿದ್ರಲ್ಲಿ ಇಂಟಿಜರೇ ಬರ್ತಾ ಇರಬೇಕು ಆನ್ಸರ್. ಇಲ್ಲಿ ಯಾವ್ದು ಬೇಕಾದ ಎಕ್ಸ್ ವ್ಯಾಲ್ಯೂವನ್ನು ತೊಗೋರಿ ನೀವು ಅಥವಾ ವೈ ವ್ಯಾಲ್ಯೂವನ್ನು ತೊಗೋರಿ. ಇಲ್ಲಿ ನಾನು ಏನು ಮಾಡ್ತೀನಿ 1 - 1 ಅಂತ ಹೇಳಿ ತೊಗೊಂಡಾಗ 0ನೂ ಏನಾಯಿತು ಒಂದು ಇಂಟಿಜರ್ ಆಯಿತು. ಅಥವಾ 2 - 2 ಅಂತ ಹೇಳಿ ತೊಗೋರಿ, ಅವಾಗೂ ಏನಾಯ್ತು ನಂದು ಇಲ್ಲಿ ಇದು ಆಯಿತು. ಅಥವಾ ನಿಮ್ಮದು ಇಲ್ಲಿ -2 ಅಂತ ಹೇಳಿ ತೊಗೊಂಡಾಗ ಏನಾಗ್ತದೆ ಇಲ್ಲಿ -2 -2 ಪ್ಲಸ್ 2 ಏನಾಗ್ತಾ ಇದೆ ಇದು 0 ಆಗ್ತಾ ಇದೆ. ಇವೆಲ್ಲ ಏನಾಗ್ತಾ ಇದೆ ಅಂದರೆ ಇಲ್ಲಿ ಇಂಟಿಜರ್ಸ್ ಬರ್ತಾ ಇದೆ. ಅಥವಾ ನೀವು -3 -2 ಅಂತ ಹೇಳಿ ಇಟ್ಕೋರಿ, ಅವಾಗ ಏನಾಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಆಲು -3 -5 ಅಂತ ಹೇಳಿ ಬರ್ತಾ ಇದೆ. ಯಾವುದೇ ಎರಡು ನಂಬರ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಿರಿ, ನೀವು ಮಾಡಿದಾಗ ಏನಾಗುತ್ತೆ ನಮಗೆ ಅಗೇನ್ ಇಂಟಿಜರ್ಸ್ ಬರ್ತಾ ಇದೆ. ಹಾಗಾದರೆ ಇಲ್ಲಿ ನಮ್ಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಕಂಡುಹಿಡಿದಿದೆ. ರಿಲೇಷನ್ದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಯಾವ್ದು ಬೇಕಾದು 1 1 ಬರೀರಿ ನೀವು, 2 2 ಅಂದರೆ 1 - 1 ಮಾಡಿದ್ರೆ ನಮ್ಮದು ಏನಾಗ್ತದೆ 0 ಇಂಟಿಜರ್ಸೇ ಬರ್ತಾ ಇದೆ. 3 3 ಅಂತ ಹೇಳಿ ತಗೋರಿ, ಅಥವಾ 1 2 ಅಂತ ಹೇಳಿ ತಗೋರಿ, ಅಥವಾ 2 1 ಯಾವ್ದು ಬೇಕಾದ್ರೂ ತಗೋರಿ. ನೀವು ತುಂಬ ನಂಬರ್ಸ್ ಬರ್ತಾವೆ ಇಲ್ಲಿ. ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ರಿಫ್ಲೆಕ್ಸಿವ್ ರಿಲೇಷನನ್ನು ಫಸ್ಟಿಗೆ ಚೆಕ್ ಮಾಡ್ತಾ ಇದ್ದೀನಿ. ರಿಫ್ಲೆಕ್ಸಿವ್ದಲ್ಲಿ ಏನಾಗಿರ್ಬೇಕಂದ್ರೆ ಸೇಮ್ ಎಲಿಮೆಂಟ್ಸು ಇರಬೇಕು ಅಂತ ಹೇಳಿದೆ. ಸೇಮು ಎಲಿಮೆಂಟ್ಸ್ ಇರಬೇಕು. ಇಲ್ಲಿ ನಂದು ಒಂದು ರಿಲೇಷನ್ದಲ್ಲಿ ತುಂಬ ನಂಬರ್ಸ್ ಬರ್ತಾ ಇದೆ. ಅದು ಏನಾಗಿರಬೇಕು ಆ ನಂಬರ್ಸ್ನಲ್ಲಿ ಡಿಫ್ರೆನ್ಸ್ ಏನಾಗಿರ್ಬೇಕಂದ್ರೆ ಇಂಟಿಜರ್ಸ್ ಆಗಿರಬೇಕು ಅಂತ ಹೇಳಿದೆ. ಇಲ್ಲಿ 1 - 1 ಅಂತ ಹೇಳಿ ಅಥವಾ ಸೇಮ್ ಎಲಿಮೆಂಟ್ಸ್ ತೊಗೊಂಡಾಗ ಏನಾಗ್ತಾ ಇದೆ ನಂದು ಇಂಟಿಜರ್ಸ್ ಬರ್ತಾ ಇದೆ. ಅಂದರೆ ರಿಲೇಷನ್ದಲ್ಲಿ ಏನಾಗಿರ್ಬೇಕಂದ್ರೆ ನಂದು ಎಲ್ಲ ಇಂಟಿಜರ್ಸ್ ಬರ್ತಾ ಇದೆ. ಅದ್ರ ಸಲುವಾಗಿ ಏನಾಗ್ತಾ ಇದೆ ಇದು ಇಟ್ ಈಸ್ ಎ, ಅಥವಾ ನೀವು 2 2 ಅಂತ ಹೇಳಿ ತೊಗೋರಿ, ಅಥವಾ 3 3 ಅಂತ ಹೇಳಿ ತೊಗೋರಿ, ಅಥವಾ -2 -2 ಅಂತ ಹೇಳಿ ತೊಗೋರಿ. ಯಾವ್ದು ಬೇಕಾದ್ರೂ ತೊಗೊಂಡಾಗೂ ಅದು ಏನಾಗುತ್ತೆ ಅಂದರೆ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಇಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಇವಾಗ ನನಗೇನಿದೆ ಅಂದರೆ ಸಿಮೆಟ್ರಿಕ್ ಚೆಕ್ ಮಾಡೋದಿದೆ. ಸಿಮೆಟ್ರಿಕ್ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಏನಾಗ್ತದೆ ಅಂದರೆ A, B ಬಿಲಾಂಗ್ಸ್ ಟು ರಿಲೇಷನ್ ಆಗಿರಬೇಕು. ಅದೇ ಥರ B ಮತ್ತು ಏನು ಆಗಿರ್ಬೇಕಂದ್ರೆ ರಿಲೇಷನ್ ಆಗಿರಬೇಕು. ಒಂದು ಯಾವುದಾದ್ರೂ ತೊಗೋತೀನಿ ನಾನು. 1 - 2 ಮಾಡಿದರೆ ಏನಾಗ್ತದೆ ಅಂದರೆ -1 - 2 ಅಂದರೆ ಇಲ್ಲಿ -1, ಅದು ಒಂಥರ -1 ಏನಾಯ್ತು ಅಂದರೆ ಅಲ್ಲಿ ಇಂಟಿಜರ್ಸ್ ಆಯಿತು, ಅದು ಒಂದು ರಿಲೇಷನ್ದಲ್ಲಿದೆ. ಅಥವಾ 2 - 1 ಅಂತ ಹೇಳಿ ಮಾಡಿದಾಗ ಏನಾಗುತ್ತೆ +1 ಬರುತ್ತೆ, ಅದು ಒಂದು ಏನಾಗ್ತಾ ಇದೆ ರಿಲೇಷನ್ದಲ್ಲಿದೆ, ಇಂಟಿಜರ್ಸೇ ಬರ್ತಾ ಇದೆ ನಿಮ್ಮದು. ಲಾಸ್ಟ್ ಏನಾಗ್ತಾ ಇದೆ ಅಂದರೆ ಇಂಟಿಜರೇ ಬರ್ತಾ ಇದೆ ಅಲ್ಲಿ ಆನ್ಸರ್. ಇಂಟಿಜರ್ ಬರ್ತಾ ಇದೆ ಅಂದರೆ ಇದೇನಾಯಿತು ಇಟ್ ಈಸ್ ಆಲ್ಸೋ ಸಿಮೆಟ್ರಿಕ್ ರಿಲೇಷನ್.
ಇಟ್ ಈಸ್ ಆಲ್ಸೋ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಇವಾಗ ಲಾಸ್ಟ್ ಒನ್ ನಂದು ಏನಿದೆ ಅಂದರೆ ಇಲ್ಲಿ ಲಾಸ್ಟ್ ಒನ್ನು ಟ್ರಾನ್ಸಿಟಿವ್ ಇದೆ ನಂದು. ನೆಕ್ಸ್ಟ್ ಒನ್ ಏನಿದೆ ಅಂದರೆ ಇಲ್ಲಿ ಟ್ರಾನ್ಸಿಟಿವ್ ಒಂದು ಪ್ರೂಫ್ ಮಾಡೋದಿದೆ. ಟ್ರಾನ್ಸಿಟಿವ್ ರಿಲೇಷನ್. ಈ ಟ್ರಾನ್ಸಿಟಿವ್ ರಿಲೇಷನ್ದಲ್ಲಿ ಏನಾಗಿರ್ಬೇಕಂದ್ರೆ ಎ ಮತ್ತು ಬಿನೂ ಒಂದು ರಿಲೇಷನ್ದಲ್ಲಿ ಇರಬೇಕು, ಅದೇ ಥರ ಬಿ ಸಿನೂ ರಿಲೇಷನ್ದಲ್ಲಿ ಇರಬೇಕು, ಆ್ಯಸ್ ಇಟ್ ಈಸ್ ಎ ಸಿನೂ ಏನಾಗಿರ್ಬೇಕಂದ್ರೆ ರಿಲೇಷನ್ದಲ್ಲಿ ಇರಬೇಕು. ಒಂದು ಎಕ್ಸಾಂಪಲ್ಲು 1 ಮತ್ತು 2 ಅಂತ ಹೇಳಿ ಒಂದು ರಿಲೇಷನ್ದಲ್ಲಿದೆ ಅಂತ ತಿಳ್ಕೊರಿ. 1 - 2 ಮಾಡಿದಾಗ -1 ಅದೊಂದು ಇಂಟೀಜರ್ಸ್ ಬಂತು, ಅಥವಾ 2ದಿಂದ 3 ತಗೋತೀನಿ ನಾನು. 2ದಿಂದ 3 - 3 ಮಾಡಿದಾಗ ಎಷ್ಟು ಬಂತು, ಅಲ್ಲಿಯೂ -1 ಬಂತು, ಅಂದರೆ -1 ಅದು ಒಂಥರ ಇಂಟೀಜರ್ಸ್ ಇದೆ. ಅದೇ ಥರ 1 - 3 ಅಂತ ಹೇಳಿ ಮಾಡಿದಾಗ 1 - 3 ಮಾಡಿದಾಗ ಎಷ್ಟು ಬರ್ತಾ ಇದೆ, -2 ಬರ್ತಾ ಇದೆ, ಅದು ಒಂಥರ ಏನಿದೆ ಇಲ್ಲಿ ಇಂಟೀಜರೇ ಇದೆ. ಅದ್ರ ಸಲುವಾಗಿ ಇವೆಲ್ಲ ಏನು ಬೇಕಾದ್ ಮಾಡಿದ್ರೂ ಅದರ ಆನ್ಸರ್ ಏನಾಗ್ತಿರಬೇಕು, ಇಂಟೀಜರ್ಸ್ ಫಾರ್ಮ್ದಲ್ಲಿ ಬರ್ತಾ ಇರಬೇಕು. ಇಂಟೀಜರ್ಸ್ ಬರ್ತಾ ಇದ್ರೆ ಅದು ಏನಾಗ್ತಾ ಇದೆ, ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಾ ಇದೆ. ಇದು ಏನಾಯಿತು, ಇಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಹಾಗಾದರೆ ಇದು ಥರ್ಡ್ ಕ್ವಶನ್ ಏನಾಗ್ತಾ ಇದೆ ಇಲ್ಲಿ ಅಂದರೆ ಸಿಮೆಟ್ರಿಕ್ ಆಗ್ತಾ ಇದೆ, ರಿಫ್ಲೆಕ್ಸಿವ್ ಆಗ್ತಾ ಇದೆ, ಟ್ರಾನ್ಸಿಟಿವ್ ಆಗ್ತಾ ಇದೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ 1-2 ಸಲ ನೀವು ರಿವಿಷನ್ ಮಾಡ್ಕೊಂಡು ಕೇಳಿರಿ, ನೋಡಿರಿ, ನಿಮ್ಗೆ ಅರ್ಥ ಆಗುತ್ತೆ. ಅಥವಾ ಇನ್ನೂ ಅರ್ಥ ಆಗಲಿಲ್ಲ ಏನಾದರೂ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಳಿಸ್ರಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.